ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. 16 ಸೋಮವಾರ ವ್ರತ, ಅದು ಸರಳವಾಗಿ ಮನೆಯಲ್ಲೇ ಮಾಡುವಂತಹ ಶಾಸ್ತ್ರೋಕ್ತವಾಗಿ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಇಷ್ಟಕ್ಕೂ ಈ ವ್ರತ ಮಾಡಿದವ್ರಿಗಂತೂ ಏನು ಅಂದ್ಕೊತಾರೋ, ಮಕ್ಕಳಿಲ್ದವ್ರಿಗೆ ಮಕ್ಕಳಾಗಿರ್ಬೋದು, ಮದುವೆ ಇಲ್ದವ್ರಿಗೆ ಮದುವೆ ಆಗಿರ್ಬೋದು, ಹಾಗೆ ಕೇಳಿದ ವರನ ಈಡೇರಿಸುತ್ತಾನೆ ನಮ್ಮ ಶಿವಪ್ಪ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಇದಂತೂ ನಾನು ಮನಸ್ಪೂರ್ವಕವಾಗಿ ಗ್ಯಾರಂಟಿಯಿಂದ ಹೇಳ್ತಾ ಇದ್ದೀನಿ. ಯಾಕಂದರೆ ಈ ವ್ರತನ ನಾನು ಸಹ ಮಾಡಿದ್ದೀನಿ. ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ನಾನು ಮಾಡಿರೋ ರೀತಿಯಲ್ಲಿ ನಿಮಗೂ ತಿಳಿಸ್ಕೊಡ್ತೀನಿ. ಇದೇ ವಿಧಾನದಲ್ಲಿ ಶಾಸ್ತ್ರೋಕ್ತವಾಗಿ ಭಕ್ತಿಯಿಂದ ಮಡಿಯಿಂದ ಮಾಡಿ ನೀವು ಕೇಳಿದ ವರನ ಶಿವಪ್ಪ ಕೊಟ್ಟೇ ಕೊಡ್ತಾನೆ. ಅದಂತೂ ಖಂಡಿತ. ಬನ್ನಿ ವಿಡಿಯೋ ನೋಡೋಣ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಈ ವ್ರತ ಬಂದು ಶುರುವಾಗೋದು ಆಷಾಢ ಮಾಸದ ಬಹುಳ ಪೌರ್ಣಮಿ ಅಂದರೆ ಪೌರ್ಣಮಿ ನಂತರ ಬರುವ ಸೋಮವಾರ, ಅಂದರೆ ಈ ಆಗಸ್ಟ್ 3ನೇ ತಾರೀಕಿನಿಂದ ಈ ವ್ರತದ ನಿಯಮ ಅಂದರೆ ವ್ರತದ ಆಚರಣೆ ಅನ್ನೋದು ಶುರುವಾಗುತ್ತೆ. 16 ಸೋಮವಾರಗಳು ಮಾಡಬೇಕಾಗುತ್ತೆ ಈ ವ್ರತವನ್ನು. ಅಂದರೆ ಈ ಆಷಾಢ ಮಾಸದ ಅಂದರೆ ಬಹುಳ ಪೌರ್ಣಮಿ ನಂತರ ಆಗಸ್ಟ್ 3ನೇ ತಾರೀಕಿಂದ ಕಾರ್ತಿಕ ಮಾಸದವರೆಗೂ ಈ ವ್ರತದ ನಿಯಮ ಆಗಿರುತ್ತೆ 16 ವಾರ. ಅಕಸ್ಮಾತಾಗಿ ಯಾರಿಗಾದ್ರೂ ಮಿಸ್ ಆದರೂ ತೊಂದರೆ ಇಲ್ಲ, ಪರವಾಗಿಲ್ಲ, ಕಂಟಿನ್ಯೂ ಮಾಡ್ಬೋದು, ಅದೆಲ್ಲ ಸಹಜನೇ. ನಾನು ಸಹ ಹಾಗೆ ಮಾಡಿದ್ದೀನಿ. ಈ 16 ಸೋಮವಾರ ವ್ರತ ಅಂತೂ ತುಂಬ ಮಡಿಯಿಂದ ಶ್ರದ್ಧಾ ಭಕ್ತಿಯಿಂದ ಮಾಡಿದವ್ರಿಗಂತೂ ಖಂಡಿತ ಶಿವಪ್ಪ ಅಂತೂ ಕೈ ಹಿಡಿತಾನೆ ಅಂದರೆ ತಪ್ಪಾಗಲಾರ್ದು, ಖಂಡಿತ ಸತ್ಯ ಅಂತ ನಾನಂತೂ ಪದೇ ಪದೇ ಹೇಳ್ತೀನಿ. ಈ ದಿನ ಅಂದರೆ 16 ಸೋಮವಾರನ ವ್ರತ ಶುರು ಮಾಡೋಕ್ಕೆ ಮುಂಚೆ ನನಗೆ ಇಂತಹದೇ ಆಗಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸಿ ಶುರು ಮಾಡಿ, ಸೋಮವಾರ ದಿವಸವಾದ ಬೆಳಗ್ಗೆನೆ ಮುಂಜಾನೆ ಎದ್ದು ತಲೆ ಸ್ನಾನ ಮಾಡಿ ಪೂಜೆಯನ್ನು ಶುರು ಮಾಡಬೇಕಾಗತ್ತೆ. ಮೊದಲಿಗೆ ತಲೆಗೆ ಸ್ನಾನ ಮಾಡಿ ಮನೆಯೆಲ್ಲ ಒರೆಸಿ ಬಾಗಿಲಿಗೆ ರಂಗೋಲೆ ಹಾಕಿ ಪೂಜಾ ರೂಮನ್ನೆಲ್ಲ ಶುದ್ಧ ಮಾಡಿಕೊಂಡು ನಾವು ಹುತ್ತಕ್ಕೆ ಹೋಗಿ ಪೂಜೆ ಮಾಡ್ಕೊಬರ್ಬೇಕಾಗತ್ತೆ. ಹುತ್ತಕ್ಕೆ ಪೂಜೆ ಮಾಡಬೇಕಾಗಿರೋಂಥ ಸಾಮಗ್ರಿ ಬಂದು ಕಡ್ಡಿ, ಕರ್ಪೂರ, ತೆಂಗಿನಕಾಯಿ, ಅರಿಶಿನ, ಕುಂಕುಮ. ನೀವು ಹಾಕೋಂಗಿದ್ರೆ ಗೆಜ್ಜೆ ವಸ್ತ್ರ ಸಹ ಹಾಕ್ಬೋದು. ಈ ರೀತಿಯಾಗಿ ಹುತ್ತಕ್ಕೆ ಪೂಜೆ ಮಾಡ್ತಿರಲ್ಲ, ನಾರ್ಮಲಾಗಿ ಸಿಂಪಲಾಗಿ ಸಹ ಅರಿಶಿನ, ಕುಂಕುಮ, ಹೂವು ಇಟ್ಟು ಸಹ ಪೂಜೆ ಮಾಡಿಕೊಂಡು ಆ ಹುತ್ತದ ಮೇಲೆ ನೀರನ್ನು ಚಿಮುಕಿಸಿ ಆ ಹುತ್ತದ ಮಣ್ಣು ತಗೊಂಬಂದು ಮನೇಲಿ ಇಡಬೇಕಾಗತ್ತೆ. ಅಂದರೆ ದೇವರ ಕೋಣೆಯಲ್ಲಿ ಆ ಹುತ್ತದ ಮಣ್ಣನ್ನು ಇಡಬೇಕಾಗತ್ತೆ. ಹಾಗೆ ವ್ರತ ಮಾಡುವಂಥವರು ಉಪವಾಸ ಇರಬೇಕಾಗತ್ತೆ, ದಿನ ಪೂರ್ತಿ ಉಪವಾಸ ಇರಬೇಕಾಗತ್ತೆ. ಹಾಲು, ಹಣ್ಣು, ಹಾಗೆ ಟೀ, ಕಾಫಿ ತೊಗೊಬೋದು. ಆದರೆ ಆ ದಿನ ವ್ರತ ಮಾಡೋವಂಥವರು ಉಪ್ಪನ್ನು ಮುಟ್ಟಬಾರ್ದು. ನೀವು ಅಡುಗೆ ಮಾಡೋರಾದರೂ ಕೂಡ ಅದನ್ನು ಉಪ್ಪನ್ನು ಅಂದರೆ ಒಂದು ಸ್ಪೂನ್ ಸಹಾಯ ಅಥವಾ ಒಂದು ಸೌಟಿನ ಸಹಾಯದಿಂದ ಉಪ್ಪನ್ನು ಸಾಂಬಾರಿಗೆ ಹಾಕ್ಕೊಬೋದು. ಉಪ್ಪನ್ನು ಮುಟ್ಟಿದ್ರೆ ನಾವು ವ್ರತ ಮಾಡಿದ್ದೆಲ್ಲ ವ್ಯರ್ಥ ಆಗುತ್ತೆ ಅಂತ ಈ ಕತೆ ಹೇಳುತ್ತೆ. ಈ ವ್ರತದ ನಿಯಮ ಆಗಿರುತ್ತೆ ಖಂಡಿತ. ಸಂಜೆಯವರೆಗೂ ಉಪವಾಸ ಇದ್ದು ಮತ್ತೆ ತಲೆ ಸ್ನಾನ ಮಾಡಿ ಮತ್ತೆ ನಂತರ ಪೂಜೆಗೆ ಎಲ್ಲ ಸಿದ್ಧ ಮಾಡ್ಕೋಬೇಕಾಗತ್ತೆ. ಪೂಜೆಗೆ ಬೇಕಾಗಿರುವಂಥ ಸಾಮಗ್ರಿ ಬಂದು ಆ ಲಿಂಗ ಮಾಡೋದಕ್ಕೆ ಹುತ್ತದ ಮಣ್ಣು, ಹಾಗೆ ಪೂಜಾ ಸಾಮಗ್ರಿ ನಿಮಗೆಲ್ರಿಗೂ ಗೊತ್ತೇ ಇರೋ ಥರ ಅರಿಶಿನ, ಕುಂಕುಮ, ಕಡ್ಡಿ, ಕರ್ಪೂರ, ವಿಳ್ಯದೆಲೆ, ಹಾಗೆ ನೈವೇದ್ಯಕ್ಕೆ ಬೇಕಾಗಿರೋಂತಹ ಗೋಧಿ ಹಿಟ್ಟು, ಬೆಲ್ಲ, ಹಾಗೆ ಏಲಕ್ಕಿ, ಹೀಗೆ ಹಾಲು, ಈ ರೀತಿ ಬೇಕಾಗುತ್ತೆ. ನಾನು ಖಂಡಿತವಾಗ್ಲೂ ಡೀಟೇಲಾಗಿ ಹೇಳ್ಕೊಡ್ತೀನಿ. ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು, ಹಾಗಂತ ಸ್ಕಿಪ್ ಮಾಡಿದ್ರೆ ನಿಮಗೆ ಸಂಪೂರ್ಣವಾಗಿ ವ್ರತ ಮಾಡೋಕ್ಕಂತೂ ಖಂಡಿತ ಸಾಧ್ಯವಾಗಲ್ಲ. ಲೆಂತಿ ವಿಡಿಯೋ ಆದರೂ ಸಹ ಖಂಡಿತವಾಗ್ಲೂ ಪೂರ್ತಿ ನೋಡಿ ಅಂತ ಮತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ವ್ರತ ಮಾಡೋಕ್ಕೆ ಇನ್ನು ಉತ್ತಮವಾಗಿ ಬೇಕಾಗಿರುವಂಥ ಪದಾರ್ಥ ಅಂದರೆ ಬಿಲ್ವಪತ್ರೆ ಬೇಕು. ಹಾಗೆ 16 ಸೋಮವಾರ ವ್ರತ ಕತೆ ಬುಕ್ ಬೇಕಾಗುತ್ತೆ. ಎಲ್ಲ ಬುಕ್ ಅಂಗಡಿಗಳಲ್ಲೂ ಸಹ ಅವೈಲಬಲ್ ಆಗಿ ಸಿಗುತ್ತೆ. ಖಂಡಿತವಾಗ್ಲೂ ಒಂದು 20 ರೂಪಾಯಿ ಇರ್ಬೋದು ನನ್ನ ಪ್ರಕಾರ. ನನ್ನ ಹತ್ರ ಹಳೆ ಬುಕ್ ಇದೆ. ಹಾಗೆ ಇವಾಗಿನ ರೇಟು ನಾನು ಒಂದು ಅಂದಾಜು ಮೇಲೆ ಹೇಳ್ತಾ ಇದ್ದೀನಿ. ನಮ್ಮ ಶಿವಪ್ಪನಿಗೆ ಆಡಂಬರದ ಪೂಜೆಗಿಂತ ಭಕ್ತಿಯಾದ ಶ್ರದ್ಧೆಯಾದ ಮಡಿಯಿಂದ ಮಾಡೋ ಪೂಜೆ ಸೇರುತ್ತೆ ಅಂತ ಹೇಳ್ತಾರೆ.
ಅದು ಒಪ್ಪಿಗೆ ಸಹ ಆಗುತ್ತೆ ನಮ್ಮ ಶಿವಪ್ಪನಿಗೆ. ಹಾಗೆ ಫಸ್ಟಿಗೆ ಏನು ಶುರು ಮಾಡಬೇಕು ಅಂದರೆ ಹುತ್ತದ ಮಣ್ಣಿನಿಂದ ಲಿಂಗ ಮಾಡ್ಕೋಬೇಕಾಗತ್ತೆ. ಫಸ್ಟಾಗಿ ನಿಮಗೆ ಇಂಥದ್ದೇ ಆಕಾರ ಅನ್ನೋ ಹಾಗಿಲ್ಲ, ನಿಮಗೆ ಮನಸ್ಸಿನಲ್ಲಿ ಯಾವ ರೀತಿ ಮೂಡುತ್ತೋ ಲಿಂಗ ಅನ್ನೋದು ಆ ರೀತಿ ಮಾಡಿ. ನಮಗೆ ಏನು ಇಲ್ಲಿ ಡಿಸ್ಪ್ಲೇಗೆ ಇಡೋ ಅಂಥದ್ದೇನಿಲ್ಲ, ಯಾರು ನಮಗೆ ಪ್ರೈಸ್ ಅನ್ನೋದು ಕೊಡಬೇಕಾಗಿಲ್ಲ. ನಮ್ಮ ಭಕ್ತಿ ಶ್ರದ್ಧೆ ಮುಖ್ಯ ಆಗಿರುತ್ತೆ ಲಿಂಗೋ ಮಾಡೋದ್ರಲ್ಲಿ. ಖಂಡಿತವಾಗ್ಲೂ ಯಾವ ರೀತಿ ಬರುತ್ತೋ ಆ ರೀತಿ ಲಿಂಗನ ಮಾಡಿಕೊಂಡು ಆ ಲಿಂಗಕ್ಕೆ ವಿಭೂತಿಯಿಂದ 3 ನಾಮ ಅಂದರೆ ವಿಭೂತಿ ಪಟ್ಟೆ ಇಟ್ಟು ಕುಂಕುಮ ಅರಿಶಿನ ಇಡಬೇಕಾಗತ್ತೆ ಆ ಲಿಂಗಕ್ಕೆ. ನಂತರ ನಿಮ್ಮ ಮನೆಯಲ್ಲಿ ಇರುವಂತಹ ಹಿತ್ತಾಳಿ ಆಗಲಿ, ತಾಮ್ರ ಆಗಲಿ, ಬೆಳ್ಳಿದಾಗಲಿ ಆ ಲಿಂಗನ ತಗೊಂಡು ಒಂದು ತಟ್ಟೆಯಲ್ಲಿ ಇಟ್ಟು ಆ ಲಿಂಗಕ್ಕೆ ಆ ಈಶ್ವರನ ಮಂತ್ರನ ಹೇಳ್ಕೊಂಡು, ಅಂದರೆ ಓಂ ನಮಃ ಶಿವಾಯ ಈ ಒಂದು ಮಂತ್ರ ಹೇಳ್ಕೊಂಡ್ರೂ ಸಾಕು. ನಿಮಗೆ ಹೇಳೋದಾದರೆ ಇನ್ನು 11 ಮಂತ್ರ, 101 ಮಂತ್ರ ಹೇಳಿಕೊಂಡು ಆ ಲಿಂಗಕ್ಕೆ ಹಾಲಿನ ಅಭಿಷೇಕ, ಅಂದರೆ ಹಾಲಿಗೆ ಸ್ವಲ್ಪ ತುಪ್ಪ ಸಕ್ಕರೆ ಸೇರಿಸಿದ್ರೆ ಸಾಕು. ನೀವು ಬೇಕಾದರೆ ಬಾಳೆಹಣ್ಣು ಇನ್ನು ಒಣದ್ರಾಕ್ಷಿ ಏನಾದರೂ ಹಾಕೋಂಗಿದ್ರೆ ನಿಮ್ಮಿಷ್ಟ. ಈ 3 ಪದಾರ್ಥ ಇದ್ದರೆ ಸಾಕು. ಅಭಿಷೇಕಕ್ಕೆ ಲಿಂಗಕ್ಕೆ ಅಭಿಷೇಕ ಮಾಡಿ ಮತ್ತೆ ಅದನ್ನು ಸ್ವಚ್ಛ ಮಾಡಿ ದೇವರ ಕೋಣೆಯಲ್ಲಿ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಬಿಲ್ವಪತ್ರೆ ಇಡಬೇಕಾಗತ್ತೆ. ಹಾಗೆ ಈಶ್ವರನ ಫೋಟೋ ಅಂದರೆ ಶಿವನ ಫೋಟೋ ಮುಂದೆ ಒಂದು ತಟ್ಟೆಯಲ್ಲಿ ಯಾವುದಾದ್ರೂ ಸಹ ತಟ್ಟೆ ಆಗಿರ್ಬೋದು, ಅಂದರೆ ಒಂದು ಹಿತ್ತಾಳಿದೇ ಆಗಿರ್ಬೋದು, ತಾಮ್ರದ್ದೇ ಆಗಿರ್ಬೋದು, ನಿಮ್ಮ ಅನುಕೂಲ ಇದ್ದರೆ ಬೆಳ್ಳಿ ತಟ್ಟೆ ಸಹ ಆಗಿರ್ಬೋದು. ಇಲ್ಲಪ್ಪ ನಮಗೆ ಅನುಕೂಲ ಇಲ್ಲ ಅನ್ನೋರು ಒಂದು ಮಡಿಯಿಂದ ಇರೋ ತಟ್ಟೆ, ಅಂದರೆ ಹೊಸದು ನಾವು ಊಟ ಮಾಡ್ದಿರ ಇರೋವಂಥದ್ದು ತಟ್ಟೆ ಇರುತ್ತಲ್ವ, ಆ ತಟ್ಟೆ ತಗೊಂಡು ದೇವ್ರ ಮುಂದೆ ಇಟ್ಟು, ಅಂದರೆ ಈಶ್ವರನ ಫೋಟೋ ಮುಂದೆ ಇಟ್ಟು ಆ ತಟ್ಟೆಗೆ ಸ್ವಲ್ಪ ಅಕ್ಷತೆ ಅಂದರೆ ಅಕ್ಕಿ ಹಾಕಿ ನಾವು ಮಾಡಿಟ್ಟಿರೋ ಲಿಂಗ, ಹಾಗೆ ನಮ್ಮ ಯಾವುದೇ ವ್ರತ ಆಗಲಿ ನಮ್ಮ ಗಣಪ ಅನ್ನೋದು ಇರಲೇಬೇಕು. ಸಗಣಿಯಿಂದ ಮಾಡಿದ ಪಿಳ್ಳರಾಯ ಅಂತಾರೆ ಮೂರ್ತಿ, ಅದನ್ನು ಮಾಡಿ ಇಡಬೇಕಾಗುತ್ತೆ. ಮತ್ತು ದೇವರ ಫೋಟೋಗೆ ಅಂದರೆ ಈಶ್ವರನ ಫೋಟೋಕ್ಕೆ ಮತ್ತು ನಾವು ಲಿಂಗ ಮಾಡಿರ್ತೀರಲ್ಲ ಅದಕ್ಕೆ ಬಿಲ್ವಪತ್ರೆ ಅಂತೂ ಖಂಡಿತ ಇಡಲೇಬೇಕು. ಅದ್ರ ಮೇಲೆ ನೀವು ಯಾವ ಹೂವು ಆದರೂ ಇಡ್ಬೋದು, ಆದರೆ ಬಿಲ್ವಪತ್ರೆ ಅನ್ನೋದು ತುಂಬ ಶ್ರೇಷ್ಠ ಈಶ್ವರನಿಗೆ ಆಗಿರೋದ್ರಿಂದ ಖಂಡಿತವಾಗ್ಲೂ ಇಡಬೇಕಾಗತ್ತೆ. ಹಾಗೆ ತಾಂಬೂಲ ಇಡಬೇಕಾಗತ್ತೆ, ಅಂದರೆ ಎಲೆ ಅಡಿಕೆ ಬಾಳೆಹಣ್ಣಾದರೂ ಇಡ್ಬೋದು, ತೆಂಗಿನಕಾಯಿ ಆದರೂ ಇಡ್ಬೋದು, ತೊಂದರೆ ಇಲ್ಲ. ಈ ರೀತಿ ಇಟ್ಟು ನಂತರ ದೀಪಗಳನ್ನು ಇಡಬೇಕಾಗತ್ತೆ, ಅಂದರೆ ಒಂದು ಜೊತೆ ದೀಪ ಇಡಬೇಕಾಗತ್ತೆ ಆ ತಟ್ಟೆಯಲ್ಲಿ ಇಟ್ಟು. ನಂತರ ದೇವರ ನೈವೇದ್ಯಕ್ಕೆ ಏನು ಬೇಕು ಅಂತ ಹೇಳ್ತೀನಿ. ದೇವರ ನೈವೇದ್ಯ ಬಂದು ಗುಳ್ಳುಪ್ಪಡಿ ಅಂತಾರೆ, ಅಂದರೆ ಸಿಹಿಯಿಂದ ಮಾಡಿದ ರೊಟ್ಟಿ ಆಗಿರುತ್ತೆ. ಅದಕ್ಕೆ ಬೇಕಾಗಿರೋ ವಸ್ತು ಬಂದು 1/4 kg ಗೋಧಿ ಹಿಟ್ಟು ಬೇಕಾಗುತ್ತೆ. ಅದಕ್ಕೆ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟು ಬೆಲ್ಲ ಹಾಕ್ಕೊಳ್ಳಿ, ಅಂದರೆ ಒಂದು 150 ಗ್ರಾಮು ಬೆಲ್ಲ ಸೇರಿಸಿದ್ರೆ ಸಾಕಾಗುತ್ತೆ. ಪುಡಿ ಮಾಡಿ ಆ ಗೋಧಿ ಹಿಟ್ಟಿಗೆ ಸೇರಿಸಿ, ಹಾಗೆ ಸ್ವಲ್ಪ ಏಲಕ್ಕಿ ಸೇರಿಸಿ, ಸ್ವಲ್ಪ ಹಾಲನ್ನು ಸೇರಿಸಿ ನೀಟಾಗಿ ರೊಟ್ಟಿ ಆಕಾರಕ್ಕೆ ಪ್ರಸಾದನ ಸಿದ್ಧ ಮಾಡ್ಕೋಬೇಕಾಗತ್ತೆ. ಈ 1/4 kg ಗೋಧಿ ಹಿಟ್ಟಿನಿಂದ ಮಾಡಿದ ಉತ್ಪನ್ನ ಇರುತ್ತಲ್ವ, ಅದರಲ್ಲಿ 3 ಭಾಗ ಮಾಡ್ಕೋಬೇಕಾಗತ್ತೆ. ಅಂದರೆ 3 ಭಾಗ ಉಂಡೆಗಳನ್ನು ಮಾಡಿಕೊಂಡು 3 ರೊಟ್ಟಿಯನ್ನು ಮಾಡ್ಕೋಬೇಕಾಗತ್ತೆ. ತುಪ್ಪದಿಂದ ಮಾಡಿದ ರೊಟ್ಟಿ ಆಗಬೇಕಾಗಿರುತ್ತೆ, ಖಂಡಿತ ಬೆಲ್ಲದ ರೊಟ್ಟಿ ಅಂತ ಸಹ ಹೇಳ್ತಾರೆ. ಹಾಗೆ ಒಂದು ನಾವು ತಟ್ಟೆಯಲ್ಲಿ ಇಟ್ಟಿರ್ತೀರಲ್ಲ ದೇವರ ಮುಂದೆ ಈ ಬೆಲ್ಲದ ರೊಟ್ಟಿ ಸಹ 3 ರೊಟ್ಟಿ ಸಹ ದೇವರ ಮುಂದೆ ಇಟ್ಟು, ಹಾಗೆ ನಾವು ಪುಸ್ತಕ ಇರುತ್ತಲ್ವ 16 ಸೋಮವಾರ ವ್ರತ ಕಥೆ ಅಂತ ಪುಸ್ತಕ, ಆ ಪುಸ್ತಕ ದೇವ್ರ ಮುಂದೆ ಇಡಬೇಕಾಗುತ್ತೆ. ಇಷ್ಟೆಲ್ಲ ಇಟ್ಟು ಮಾಮೂಲಿ ನೀವು ಯಾವ ರೀತಿ ಪೂಜೆ ಮಾಡ್ತೀರಾ ನಿತ್ಯ ಪೂಜೆ, ಆ ರೀತಿ ಪೂಜೆ ಮಾಡಬೇಕಾಗುತ್ತೆ. ಅಂದರೆ ದೀಪ ಹಚ್ಚಿ, ಹಾಗೆ ಧೂಪ ದೀಪ ನೈವೇದ್ಯಗಳನ್ನೆಲ್ಲ ಮಾಡಿ, ಹಾಗೆ ಕರ್ಪೂರ ಹಚ್ಚಿ ತೆಂಗಿನಕಾಯಿ ಎಲ್ಲ ಒಡೆದು ಈ ರೀತಿ ಪೂಜೆ ನಂತರ ಆ ಬುಕ್ಕಲ್ಲಿ 16 ಸೋಮವಾರ ವ್ರತ ಕಥೆ ಅಂತ ಇರುತ್ತೆ. ಅದು ಕತೆ ಬಂದು 5 ಇರುತ್ತೆ. 5 ಕತೆಗಳನ್ನು ಹಾಗೆ ಕಥೆಯನ್ನು ಸಹ ಓದಬೇಕಾಗತ್ತೆ ಸಂಪೂರ್ಣವಾಗಿ. ಪ್ರತಿ ವಾರ ಇದೇ ರೀತಿಯಲ್ಲಿ ಸೋಮವಾರ ಮಾಡಬೇಕಾಗತ್ತೆ. ಅಂದರೆ ಜುಲೈ 3ನೇ ತಾರೀಕಿಂದ ಶುರು ಆಗುತ್ತೆ ಈ ವ್ರತದ ನಿಯಮ ಅನ್ನೋದು. ಇದು ಯಾವಾಗಂದರೆ ಅವಾಗ ಮಾಡೋಕ್ಕಾಗಲ್ಲ. ಈ ನಿಯಮ ಅನ್ನೋದು ಆಷಾಢ ಮಾಸದ ಪೌರ್ಣಮಿ ನಂತರ ಬರೋ ಸೋಮವಾರದಿಂದನೇ ಮಾಡಬೇಕಾಗತ್ತೆ. ಇದರ ಪ್ರೊಸೀಜರ್ ಅನ್ನೋದು ಹೀಗೆ ವರ್ಷಕ್ಕೆ ಒಮ್ಮೆ ಶುರು ಮಾಡಬೇಕಾಗತ್ತೆ ಈ ವ್ರತ ಅನ್ನೋದು. ಈ ವ್ರತನ ಒಂದು 3 ಬಾರಿ ಮಾಡಿದ್ರೆ ಅಂತೂ ತುಂಬಾ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಹಾಗೆ ನೀವು ಪ್ರತಿ ವಾರನೂ ಈ ರೀತಿ ಮಾಡಬೇಕಾಗತ್ತೆ. ಮತ್ತು ನೀವು ಲಿಂಗ ಮಾಡಿಟ್ಕೊಂಡಿರೋದು ಏನು ಮಾಡೋದಪ್ಪ ಅಂದರೆ, ಈ ವಾರ ಮಾಡಿಟ್ಟಿರೋ ಲಿಂಗನ ಬರೋ ವಾರ ಹೊಸ ಲಿಂಗ ಇಡಬೇಕಾಗತ್ತೆ. ಅಂದರೆ ಹೊಸದಾಗಿ ಮಣ್ಣು ತಂದು ಲಿಂಗ ಮಾಡಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಬೇಕು. ಹಾಗೆ ಹಳೆ ಲಿಂಗನೂ ಒಂದು ಡಬ್ಬಿನಲ್ಲೋ ಅಥವಾ ಇನ್ನೊಂದು ತಟ್ಟೆಯಲ್ಲೋ ಇಟ್ಟು ಆ ಲಿಂಗಕ್ಕೂ ಸಹ ಪೂಜೆ ಮಾಡಬೇಕಾಗತ್ತೆ. ಇದು ಹೋದ್ವಾರ ಮಾಡಿರೋದಲ್ವ, ಹಳೆ ಲಿಂಗ ಹೋದ್ವಾರಕ್ಕಾಯ್ತು ಅನ್ನೋ ಹಾಗಿಲ್ಲ. ಪ್ರತಿ ವಾರನೂ ಹೊಸ ಲಿಂಗಕ್ಕೂ ಪೂಜೆ ಆಗಬೇಕು, ದೇವ್ರ ಫೋಟೋಗೂ ಆಗಬೇಕು. ಹಾಗೆ ನಿಮ್ಮ ಮನೆಯ ದೇವರಾದ ನಿತ್ಯ ಪೂಜೆ ಮಾಡುವಂತಹ ದೇವರಿಗೂ ಪೂಜೆ ಮೊದಲು ಆಗಬೇಕಾಗತ್ತೆ. ಆನಂತರ ಈ 16 ಸೋಮವಾರ ವ್ರತ ಮಾಡೋ ದಿವಸ ದೇವ್ರ ಫೋಟೋಕ್ಕೆ, ಲಿಂಗಕ್ಕೆ, ಹಾಗೆ ಹಳೆ ಲಿಂಗಕ್ಕೂ ಸಹ ಶಾಸ್ತ್ರೋಕ್ತವಾಗಿ ಈ ನಿಯಮದ ಪ್ರಕಾರ ಪೂಜೆ ಮಾಡಬೇಕಾಗತ್ತೆ. ಪೂಜೆಯ ನಂತರ ನೀವು ನೈವೇದ್ಯ ಅನ್ನೋದು ಸ್ವೀಕಾರ ಮಾಡಬೇಕಾಗತ್ತೆ. ಅಂದಿನ ನೈವೇದ್ಯ ಏನು ಅಂದರೆ ಊಟ ಮಾಡೋದು ಅಂತಂದರೆ 3 ರೊಟ್ಟಿಗಳನ್ನ 1 ರೊಟ್ಟಿನ ನೀವು ಪ್ರಸಾದ ರೀತಿಯಲ್ಲಿ ತಗೊಳ್ಬೇಕಾಗತ್ತೆ. ಹಾಗೆ 1 ರೊಟ್ಟಿಯನ್ನು ಮನೆಯಲ್ಲಿರೋರಿಗೆಲ್ಲ ಪ್ರಸಾದ ರೀತಿಯಲ್ಲಿ ಕೊಡಬೇಕಾಗತ್ತೆ. ಇನ್ನೊಂದು ರೊಟ್ಟಿಯನ್ನು ನೀವು ಪೂಜೆಯ ನಂತರ ಹಸುವಿಗೆ ಕೊಡಬೇಕಾಗತ್ತೆ. ಅಕಸ್ಮಾತಾಗಿ ಕತ್ತಲಾಗಿದ್ದರೆ ಅಂದರೆ ರಾತ್ರಿ ಆಗಿದ್ದರೆ ಹಸು ಸಿಗಲಿಲ್ಲ ಅಂದರೆ ಮಾರನೇ ದಿವಸ ಆದರೂ ಹಸುವಿಗೆ ಪೂಜೆ ಮಾಡಿ ಈ ರೊಟ್ಟಿಯನ್ನು ನೀಡಬೇಕಾಗತ್ತೆ. ಪೂಜೆ ಮಾಡಿನೇ ನೀಡಿ, ಹಸುವಿಗಂತೂ ತುಂಬಾ ಒಳ್ಳೆಯದು ಆಗುತ್ತೆ ಖಂಡಿತವಾಗ್ಲೂ. ಈ ರೀತಿಯಾಗಿ 16 ಸೋಮವಾರ ಮಾಡ್ಕೊಂಡು ಬರಬೇಕಾಗತ್ತೆ. ಬೈ ಚಾನ್ಸ್ ಮಧ್ಯದಲ್ಲಿ ಮಿಸ್ ಆದರೆ ತೊಂದರೆ ಇಲ್ಲ. ಹಾಗೆ ಮಿಸ್ ಆಗ್ತಿರೋ ಇರೋಂಗೆ ನೋಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ಮಿಸ್ ಆದರೆ ಏನೂ ಮಾಡೋಕ್ಕಾಗಲ್ಲ. ಮುಂದಿನ ವಾರದಿಂದ ಕಂಟಿನ್ಯೂ ಮಾಡ್ಬೋದು. 16 ಸೋಮವಾರ ಮಾಡಿದ ನಂತರ 17ನೇ ಸೋಮವಾರ ಸೇಮ್ ಇದೇ ರೀತಿಯಾಗಿ ಪೂಜೆ ಮಾಡಬೇಕಾಗತ್ತೆ. ಅಂದರೆ ಈ ಒಟ್ಟು 16 ಲಿಂಗಗಳನ್ನು ಇಟ್ಟು ನಿಮ್ಮ ಕೈಲಾದಷ್ಟು ಜನರಿಗೆ ಅವತ್ತು ಊಟ ಅನ್ನೋದು ಏರ್ಪಾಡು ಮಾಡಬೇಕಾಗತ್ತೆ. ಯಾವ ರೀತಿ ಅಡುಗೆ ಮಾಡ್ತಿರೋ ನನಗೆ ಗೊತ್ತಿಲ್ಲ, ಸಿಂಪಲ್ ಆದರೂ ಪರವಾಗಿಲ್ಲ, ವೆಜಿಟೇರಿಯನ್ ಅಡುಗೆ ಮಾಡಿ ಎಲ್ಲರಿಗೂ ಊಟದ ದಾನ ಅಂದರೆ ಊಟದ ವಿನಿಯೋಗ ಮಾಡಬೇಕಾಗುತ್ತೆ. ಅವತ್ತಿನ ದಿವಸ ಗ್ರ್ಯಾಂಡಾಗಿ ಸಹ ಮಾಡ್ಬೋದು ಕೈಲಾದರೆ. ಇಲ್ಲಾಂದರೆ ಸಿಂಪಲಾಗೆ ಮಾಮೂಲಿ ದೇವ್ರ ಫೋಟೋ ಇಟ್ಟು ಈ ಲಿಂಗಗಳನ್ನೆಲ್ಲ ಇಟ್ಟು ಅಂದಿನ ದಿವಸ ಬಂದು 1/4 kg ಮಾಡ್ತಾಯಿದ್ರಲ್ಲ ಗೋಧಿ ಹಿಟ್ಟಿನಿಂದ ರೊಟ್ಟಿ ಬಂದು ಅವತ್ತು 2 ಪಟ್ಟು ಅಂದರೆ 1/4 kg ಗೋಧಿ ಹಿಟ್ಟಿನಿಂದ 5 ರೊಟ್ಟಿ ಮಾಡಬೇಕಾಗುತ್ತೆ. ಅವತ್ತು ಸಹ ಅಷ್ಟೇ ನೀವು 1 ರೊಟ್ಟಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಹಾಗೆ ನೀವು ಮಾಡಿರೋ ಅಂತಹ ಅಡುಗೆ ಏನು ಮಾಡಿರ್ತೀರ, ಒಂದು ಸಿಹಿ ಖಾದ್ಯ ಅನ್ನೋದಿರಲಿ, ಅಂದರೆ ಒಂದು ಪಾಯಸ ಆಗಿರ್ಬೋದು, ಇಲ್ಲ ಒಬ್ಬಟ್ಟಾಗಿರ್ಬೋದು, ಇಲ್ಲ ಒಂದು ಕೇಸರಿ ಭಾತ್ ಆಗಿರ್ಬೋದು, ಸಿಹಿ ಖಾದ್ಯ ಅನ್ನೋದು ಊಟದಲ್ಲಿ ಇರಲಿ. ಮಾಡಿರೋ ಅಂಥ ಅಡುಗೆನ ನೀವು ಸಹ ಊಟ ಮಾಡ್ಬೋದು. ಅಂದಿನ ದಿನ ಅಂದರೆ 17ನೇ ಸೋಮವಾರ ಬಂದು 1 ರೊಟ್ಟಿ ಹಾಗೂ ಮಾಡಿರೋ ಅಂಥ ಅಡುಗೆ ಊಟ ಮಾಡಬೇಕಾಗತ್ತೆ. ಅವತ್ತಿನ ದಿವಸ 1 ಹೊತ್ತು ಮಾತ್ರ ನಿಮ್ಮದು ಊಟ ಆಗಿರುತ್ತೆ. ಖಂಡಿತ ಈ ರೀತಿ ಮಾಡಿ. ಮತ್ತು ಇನ್ನೊಂದು ಹೇಳೋಕ್ಕೆ ಇಲ್ಲಿ ಇಷ್ಟಪಡ್ತೀನಿ, ಈ ವ್ರತದ ನಿಯಮದಲ್ಲಿ ಇನ್ನೊಂದು ಖಂಡಿತವಾಗಿ ಮಾಡಬೇಕಾಗಿರೋದಂದರೆ ಇಲ್ಲಿ ಬ್ರಹ್ಮಚರ್ಯವನ್ನು ಪಾಲಿಸಬೇಕಾಗತ್ತೆ. ಖಂಡಿತ ನೀವು ಹಾಸಿಗೆ ಮೇಲೆ ಮಲಗೋ ಹಾಗಿಲ್ಲ, ಮಡಿಯಿಂದ ಇರೋ ಚಾಪೆ ಮೇಲೆ ಮಲಗಬೇಕಾಗತ್ತೆ. ಹಾಗೆ ಇಲ್ಲಿ ನಾನ್ ವೆಜಿಟೇರಿಯನವರು ಎಷ್ಟು ದಿವಸ ನಾನ್ ವೆಜ್ ಬಿಡಬೇಕು ನನಗೆ ಗೊತ್ತಿಲ್ಲ, ಆದರೆ ನಿಮಗೆ ಗೊತ್ತಿರುತ್ತೆ, ಇಲ್ಲ ನಿಮಗೆ ದೊಡ್ಡವ್ರ ಹತ್ರ ಕೇಳಿ ತಿಳ್ಕೊಂಡು ಹಿಂದಿನ ದಿನದಿಂದನೇ ಆದಷ್ಟು ನಾನ್ ವೆಜ್ನ ಅವಾಯ್ಡ್ ಮಾಡಿ ಈ ವ್ರತನ ಶುರು ಮಾಡಿ. ಮತ್ತು ವ್ರತ ಆಗಿ ಮಾರನೇ ದಿವಸನೇ ನಾನ್ ವೆಜ್ ತಿನ್ನಬೇಕು ಅನ್ನೋದಿಲ್ಲ. ಕೇಳಿ ನಿಮ್ಮ ದೊಡ್ಡವರು ಯಾವ ರೀತಿ ಹೇಳ್ತಾರೆ ಆ ರೀತಿ ನಾನ್ ವೆಜ್ದು ಬಗ್ಗೆ ಆ ರೀತಿ ನೋಡಿಕೊಂಡು ನಾನ್ ವೆಜ್ ತೊಗೊಳ್ಳೋದು ನಿಮಗೆ ಸೇರಿರುತ್ತೆ. ಮತ್ತು ಈ ಲಿಂಗಗಳನ್ನೆಲ್ಲ ಏನು ಮಾಡಬೇಕಪ್ಪ ಅಂದರೆ ನದಿಗಳಲ್ಲಿ ಅಥವಾ ಬಾವಿನಲ್ಲಿ ಅಥವಾ ಸರೋವರಗಳಲ್ಲಿ ನಿಮಗೆ ಸಾಧ್ಯವಾಗಿಲ್ಲ ಅಂದರೆ ಮನೆ ಹತ್ರ ಒಂದು ಸಣ್ಣ ಬಾವಿ ಇದ್ದರೆ ಆ ಬಾವಿಲಲ್ಲಾದ್ರೂ ಆ ಬಾವಿಗೆ ಆಗಲಿ ನದಿಗೆ ಆಗಲಿ ಫಸ್ಟು ಪೂಜೆ ಮಾಡಿ ಈ ಲಿಂಗನೆಲ್ಲ ಒಂದೊಂದಾಗಿ ಆ ನೀರಿನಲ್ಲಿ ಬಿಡಬೇಕಾಗತ್ತೆ. ಇದು ವ್ರತದ ನಿಯಮ ಆಗಿರುತ್ತೆ. ನಾನು ಮಾಡೋ ರೀತಿಯಲ್ಲಿ ನಿಮಗೆಲ್ರಿಗೂ ಸರಳವಾಗಿ ಶಾಸ್ತ್ರೋಕ್ತವಾಗಿ ಹಾಗೆ ಸಿಂಪಲ್ಲಾಗಿ ಅಂದರೆ ಆಡಂಬರವಿಲ್ಲದೆ ಈ ರೀತಿ ಭಕ್ತಿಯಿಂದ ಮಾಡೋ 16 ಸೋಮವಾರ ವ್ರತದ ಬಗ್ಗೆ ನಿಮಗೆಲ್ರಿಗೂ ತಿಳಿಸ್ಕೊಟ್ಟಿದ್ದೀನಿ. ಸಾಧ್ಯವಾದವರು ಖಂಡಿತನೂ ಈ ವ್ರತ ಮಾಡಿ ನೀವು ಕೇಳಿದ ವರನ ಪಡ್ಕೊಳ್ಳಿ ಅಂತ ತಿಳಿಸ್ತೀನಿ. ಖಂಡಿತವಾಗ್ಲೂ ಆ ಶಿವಪ್ಪ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ತಿಳಿಸ್ತಾ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.